ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯದಲ್ಲಿ ದೀಪಾವಳಿ ಹೊತ್ತಲ್ಲೇ ದೊಡ್ಡ ಲಕ್ಷ್ಮೀ ಬಾಂಬ್. ಬಿಹಾರ ಚುನಾವಣೆಗೆ ಕಾಂಗ್ರೆಸ್ ಸರ್ಕಾರದಿಂದ ಲೂಟಿಯ ಆರೋಪ. ಅಧಿಕಾರಿಗಳ ಮೂಲಕ ವಸೂಲಿ ಮಾಡ್ತಿದೆ ಅಂತ ಸಂಸದ ರಾಘವೇಂದ್ರ ಬಾಂಬ್. ಸಂಸದರ ಆರೋಪ ತಳ್ಳಿ ಹಾಕಿದ ಸಿಎಂ ಸಿದ್ದರಾಮಯ್ಯ, ಬಿಹಾರ ಚುನಾವಣೆಗೆ ಹಣ ಕಲೆಕ್ಷನ್ ಮಾಡಿದ್ದು ಬಿಜೆಪಿ, ಅವರ ಕೆಲಸವನ್ನ ನಮ್ಮೇಲೆ ಹೇಳ್ತಿದ್ದಾರೆ ಅಂತ ತಿರುಗೇಟು. ಹಣ ಲೂಟಿ ಬಗ್ಗೆ ದಾಖಲೆ ಬಿಡುಗಡೆ ಮಾಡಲು ಡಿಕೆಶಿ ಸವಾಲು. ರಾಘವೇಂದ್ರ ಹಿಟ್ ಅಂಡ್ ರನ್ ನಾಯಕರ ಪಟ್ಟಿಗೆ ಸೇರುವುದು ಬೇಡ, ಸುಳ್ಳಿಗೆ ಮತ್ತೊಂದು ಉದಾಹರಣೆ ಆಗೋದು ಬೇಡ ಅಂತ ತಿರುಗೇಟು. ಎರಡ್ 2013ರಲ್ಲಿ ಜಗದೀಶ್ ಶೆಟ್ಟರ್ ಸುತ್ತೋಲೆ ಹೊರಡಿಸಿದಂತೆ ಆರ್ಎಸ್ಎಸ್ಗೆ ಅಂಕುಶ. ನಾವು ಯಾವ ಸಂಸ್ಥೆಯ ಹೆಸರನ್ನೂ ಹೇಳಿಲ್ಲವೆಂದ ಸಿಎಂ ಸಿದ್ದರಾಮಯ್ಯ. ಕಾರ್ಯಕ್ರಮಕ್ಕೆ ಅನುಮತಿ ಕೊಡಲೇಬೇಕು ಅಂತೇನಿಲ್ಲ ಅಂತ ತಿರುಗೇಟು. ವಾಲ್ಮೀಕಿ ನಾಯಕ ಸಮಾಜದ ಬಗ್ಗೆ ಅವಹೇಳನ ಸಂಬಂಧ ರಮೇಶ್ ಕತ್ತಿಗೆ ಸಂಕಷ್ಟ. ಬಾಗಲಕೋಟೆಯ ಮುಧೋಳ ನಗರ ಠಾಣೆಯಲ್ಲಿ ದೂರು ದಾಖಲು. ಬಳ್ಳಾರಿಯಲ್ಲೂ ಎಸ್ಸಿ/ಎಸ್ಟಿ ಕಾಯ್ದೆ ಅಡಿ ಕೇಸ್ ದಾಖಲಿಸಲು ಮನವಿ. ದೀಪಾವಳಿ ಹಬ್ಬಕ್ಕೆ ಮಲೆನಾಡು ಚಿಕ್ಕಮಗಳೂರಿಗೆ ವರುಣ ಶಾಕ್. ಕಳಸ, ಕುದುರೆಮುಖ, ಕಡೂರಿನಲ್ಲಿ ಭಾರೀ ಮಳೆಯಿಂದ ಮನೆಗೆ ನುಗ್ಗಿದ ನೀರು. ಬಕೆಟ್ನಿಂದ ನೀರು ಹೊರಹಾಕಲು ಮನೆಯವರು ಸುಸ್ತು. ಬೀದರ್, ಹುಮ್ನಾಬಾದ್, ಬಸವ ಕಲ್ಯಾಣದಲ್ಲೂ ವರುಣನ ಆರ್ಭಟ. ಮಳೆಯ ನಡುವೆಯೂ ದೀಪಾವಳಿ ಹಬ್ಬಕ್ಕೆ ಖರೀದಿಯ ಭರಾಟೆ ಬಲು ಜೋರು. ವ್ಯಾಪಾರಕ್ಕಿಟ್ಟಿದ್ದ ಹಣತೆಗಳನ್ನು ರಕ್ಷಿಸಿಕೊಳ್ಳಲು ವ್ಯಾಪಾರಸ್ಥರ ಹರಸಾಹಸ. ಚಿತ್ರದುರ್ಗದಲ್ಲೂ ಮಳೆಗೆ ತುಂಬಿ ಹರಿದ ಧರ್ಮಪುರ ಬಳಿಯ ಹಳ್ಳ ಕೊಳ್ಳ. ಕೃಷಿ ಹೊಂಡ, ಚೆಕ್ ಡ್ಯಾಂ ಭರ್ತಿಯಾಗಿ ಜಮೀನುಗಳಿಗೆ ನೀರು ನುಗ್ಗಿದ ಪರಿಣಾಮ ಬೆಳೆ ಹಾನಿ. ಭಾರೀ ಮಳೆಗೆ ತಿಪ್ಪಾರೆಡ್ಡಿಹಳ್ಳಿಯ ಅಂಬೇಡ್ಕರ್ ಕಾಲೋನಿಯ ದೇವಸ್ಥಾನ ಜಲಾವೃತ. ವರ್ಷಕ್ಕೊಮ್ಮೆ ದರ್ಶನ ನೀಡುವ ಚಿಕ್ಕಮಗಳೂರಿನ ದೇವಿರಮ್ಮನ ಬೆಟ್ಟದಲ್ಲಿ ಪವಾಡ. ದೀಪೋತ್ಸವಕ್ಕಿಂತ ಮೊದಲು ಅಬ್ಬರಿಸುತ್ತಿದ್ದ ಮಳೆ ದೀಪ ಹಚ್ಚುತ್ತಿದ್ದಂತೆ ಸ್ತಬ್ಧ. 10 ನಿಮಿಷ ನಿಂತ ಮಳೆಗೆ ದೇವಿಯ ಪವಾಡವೆಂದ ಭಕ್ತರು. ಬೆಂಗಳೂರಿನಲ್ಲಿ ಪಟಾಕಿಯಿಂದ ಮತ್ತಿಬ್ಬರ ಕಣ್ಣಿಗೆ ಗಾಯ. 48 ವರ್ಷದ ವ್ಯಕ್ತಿ, 11 ವರ್ಷದ ಬಾಲಕನ ಕಣ್ಣಿಗೆ ಪೆಟ್ಟು. ಮಿಂಟೋ ಆಸ್ಪತ್ರೆಯಲ್ಲಿ ಇಬ್ಬರು ಗಾಯಾಳುಗಳಿಗೆ ಚಿಕಿತ್ಸೆ. ರಾಕಿಂಗ್ ಸ್ಟಾರ್ ಯಶ್ ಮತ್ತು ಪತ್ನಿ ರಾಧಿಕಾ ಪಂಡಿತ್ ದೀಪಾವಳಿ ಹಬ್ಬವನ್ನ ಮಕ್ಕಳೊಂದಿಗೆ ಆಚರಿಸಿದ್ದಾರೆ. ಜೊತೆಗೆ ಅಭಿಮಾನಿಗಳಿಗೆ ಶುಭ ಕೋರಿದ್ದಾರೆ. ದೀಪಾವಳಿ ಸಂಭ್ರಮದಲ್ಲಿ ತೀರಾ ಹದಗೆಟ್ಟ ದೆಹಲಿ ವಾಯು ಗುಣಮಟ್ಟ. 38 ಮೇಲ್ವಿಚಾರಣಾ ಕೇಂದ್ರಗಳ ಪೈಕಿ 34 ಕೇಂದ್ರಗಳು ರೆಡ್ ಝೋನ್. ದೀಪಾವಳಿ ಹಿನ್ನೆಲೆ ಗಾಳಿಯ ಗುಣಮಟ್ಟ ಗಂಭೀರ ಮಟ್ಟಕ್ಕೆ ಕುಸಿಯುವ ಆತಂಕ. ಕರೆನ್ಸಿ ಮಾರುಕಟ್ಟೆಯಲ್ಲಿ ಅಮೆರಿಕದ ಡಾಲರ್ ಎದುರು ರೂಪಾಯಿ ಮೌಲ್ಯ ಏರಿಕೆ. ವಿದೇಶಿ ಬಂಡವಾಳ, ಕಚ್ಚಾ ತೈಲ ಬೆಲೆ ಇಳಿಕೆ, ಷೇರುಪೇಟೆ ಏರಿಕೆ ಹಿನ್ನೆಲೆ 9 ಪೈಸೆ ಹೆಚ್ಚಳ. ಡಾಲರ್ ಎದುರು 87 ರೂಪಾಯಿ 93 ಪೈಸೆಗೆ ತಲುಪಿದ ರೂಪಾಯಿ ಮೌಲ್ಯ. ದೀಪಾವಳಿ ಹೊತ್ತಲ್ಲೇ ತಮಿಳುನಾಡಿನಲ್ಲಿ ಧಾರಾಕಾರ ಮಳೆ. ಸತತ ಮಳೆಗೆ ಜಲಾವೃತವಾದ ಚೆನ್ನೈ ಹಾಗೂ ತೂತುಕುಡಿ ಜಲಾವೃತ. ಅಧಿಕಾರಿಗಳ ಜೊತೆ ಮಳೆ ಪರಿಸ್ಥಿತಿ ಬಗ್ಗೆ ಸಿಎಂ ಸ್ಟಾಲಿನ್ ಸಮಾಲೋಚನೆ. ಬಿಹಾರ ಚುನಾವಣೆಗೆ ಕೆಲವೇ ದಿನ ಬಾಕಿ ಇದ್ರೂ ಶಮನವಾಗದ ಸೀಟು ಹಂಚಿಕೆ ಬಿಕ್ಕಟ್ಟು. ಏಕಪಕ್ಷೀಯವಾಗಿ ಆರ್ಜೆಡಿ 143, ಕಾಂಗ್ರೆಸ್ 7 ಅಭ್ಯರ್ಥಿಗಳ ಘೋಷಣೆ. ಕಣದಿಂದಲೇ ಹಿಂದೆ ಸರಿದ ಜೆಎಂಎಂ. ರಾಹುಲ್ ಅವರೇ ಬೇಗ ಮದುವೆ ಆಗಿ ನಾವು ಸಿಹಿ ಹಂಚಲು ಕಾಯ್ತಿದ್ದೇವೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಬೇಕರಿ ಮಾಲೀಕ ಮನವಿ. ದೀಪಾವಳಿ ಪ್ರಯುಕ್ತ ದೆಹಲಿಯ ಹಳೆ ಬೇಕರಿಗೆ ಭೇಟಿ ನೀಡಿ ರಾಹುಲ್ ಸಿಹಿ ಹಂಚಿಕೆ.
ಉದ್ಯೋಗಿಗಳ ಕೆಲಸ ಗುರುತಿಸಿ ದೀಪಾವಳಿಗೆ ಭರ್ಜರಿ ಉಡುಗೊರೆ ಕೊಟ್ಟ ಮಾಲೀಕ ಹರಿಯಾಣದ ಔಷಧ ಕಂಪನಿಯ ಎಂಕೆ ಭಾಟಿಯಾರಿಂದ ಗಿಫ್ಟ್. ಈ ಬಾರಿ 12 ನೌಕರರಿಗೆ ಕಾರು ಉಡುಗೊರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ 4 ದಿನ ಕೇರಳ ಪ್ರವಾಸ. ನಾಳೆ ದೀಪಾವಳಿಗೆ ಶಬರಿಮಲೆ ಅಯ್ಯಪ್ಪ ದೇಗುಲಕ್ಕೆ ತೆರಳಿ ದರ್ಶನ. ಗುರುವಾರ ತಿರುವನಂತಪುರದಲ್ಲಿ ಮಾಜಿ ರಾಷ್ಟ್ರಪತಿ ಕೆಆರ್ ನಾರಾಯಣನ್ ಪ್ರತಿಮೆ ಅನಾವರಣ. ನಂಬಿಕೆ ಇರುವವರಿಗೆ ಮಾತ್ರ ದೀಪಾವಳಿ ಶುಭಾಶಯ. ಹಬ್ಬದ ಶುಭ ಹಾರೈಕೆ ವೇಳೆಯೂ ವಿವಾದ ಸೃಷ್ಟಿಸಿದ ತಮಿಳುನಾಡು ಡಿಸಿಎಂ. ಉದಯನಿಧಿ ಸ್ಟಾಲಿನ್ ಹೇಳಿಕೆಗೆ ಬಿಜೆಪಿ ಸೇರಿ ಹಲವರ ಆಕ್ರೋಶ. ಬಲೂಚಿಸ್ತಾನ ಪ್ರತ್ಯೇಕ ದೇಶವೆಂದು ಭಾರಿ ಚರ್ಚೆ ಹುಟ್ಟುಹಾಕಿದ ನಟ ಸಲ್ಮಾನ್ ಖಾನ್ ಸೌದಿ ಅರೇಬಿಯಾದ ಸಮಾರಂಭದಲ್ಲಿ ಸಲ್ಲು ಸಂಚಲನ. ಭಾಯ್ಜಾನ್ ಹೇಳಿಕೆಗೆ ಭಾರತದಲ್ಲಿ ತೀವ್ರ ಜೈಕಾರ, ಎದುರಾಳಿಗಳಲ್ಲಿ ಹಾಹಾಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.